ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಸಂಕ್ರಾಂತಿ ಹಬ್ಬದ ದಿನವೇ ಬುತ್ತಿ ಕಟ್ಟಿಕೊಂಡು ಮಗಳ ಮನೆಗೆ ಬಂದಿದ್ದ ಅತ್ತಿಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ ಘಟನೆ ಬೆಳಗಾವಿಯ ರೈತ ಗಲ್ಲಿಯಲ್ಲಿ ಮಂಗಳವಾರ ಸಂಜೆ ನಡೆದಿದೆ. ಬೆಳಗಾವಿಯ ಕಲ್ಯಾಣ ನಗರದ ನಿವಾಸಿ ರೇಣುಕಾ ಶ್ರೀಧರ್ ಪಂಚಮುಖಿ 43 ವರ್ಷದ ಹತ್ಯೆಗೀಡಾದ ಮಹಿಳೆಯಾಗಿದ್ದಾರೆ. ಕಳೆದ 7 ತಿಂಗಳ ಹಿಂದೆ ಲವ್ ಮ್ಯಾರೇಜ್ ಆಗಿ ದತ್ತ ಹಾಗೂ ಛಾಯಾ ಮದುವೆಯಾಗಿದ್ದಾರೆ. ಮಗಳಿಗೆ ಹುಷಾರಿಲ್ಲ ಎಂದು ರೇಣುಕಾ ಮನೆಗೆ ಬಂದು ವಿಚಾರಿಸಿದಾಗ ದತ್ತ ತನ್ನ ತಂದೆ ತಾಯಿ ಕರೆದುಕೊಂಡು ಬಂದಾಗ ಮಾತಿನ ಚಕಮಕಿ ನಡೆದಿದೆ. ಅಷ್ಟರಲ್ಲೇ ರೇಣುಕಾಗೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ಎಂದು ಡಿಸಿಪಿ ಜಗದೀಶ್ ರೋವನ್ ಹೇಳಿದರು. ಮಂಗಳವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 3 ಬಂಧಿಸಲಾಗಿದೆ. ವೈದ್ಯರು ಖಚಿತಪಡಿಸಿದ ಮೇಲೆ ಆರೋಪಿಗಳನ್ನು ಬಂಧಿಸಿದ್ದೇವೆ ಎಂದರು. ಪ್ರಕರಣ ಸಂಬಂಧ ಅಳಿಯ ಶಂಭು ದತ್ತ ಬಿರ್ಜಿ 24 ವರ್ಷ, ಆತನ ತಾಯಿ ಸುಜಾತ ಬಿರ್ಜಿ ಹಾಗೂ ತಂದೆ ದತ್ತಾ ಬಿರ್ಜಿಯನ್ನು ಶಾಪುರ್ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಮತ್ತೆ ಹುಡುಗಿಗೆ ಮದುವೆ ಆಗಿ 7 ತಿಂಗಳಾಗಿದೆ. ಈಗ 7 ತಿಂಗಳು ಮದುವೆ ಆಗಿದ ನಂತರ ಕೂಡ ಅವರಲ್ಲಿ ಸ್ವಲ್ಪ ಬೇರೆ ಬೇರೆ ವಿಚಾರಕ್ಕೆ ವೈಮನಸ್ಸು ಎಲ್ಲ ಇರುತ್ತೆ. ಮತ್ತೆ ಕಳೆದ 3 ದಿನಗಳಿಂದ ಈ ಯಾರು ಅಕ್ಯೂಸ್ಡ್ ಇದಾನೆಲ್ಲ ಅವನ ಹೆಂಡತಿ ಮತ್ತೆ ಡಿಸೀಸ್ದು ಮಗಳು, ಇವರಿಗೆ ಒಂದ್ ಸ್ವಲ್ಪ ಮೈಗೆ ಹುಷಾರಿಲ್ದಿರೋ ಕಾರಣ ಈ ಹುಡುಗ ಅವಳಿಗೆ ಯಾವುದೇ ರೀತಿ ಚಿಕಿತ್ಸೆ ಇಂಥದ್ದು ಕೊಡ್ಸಿರೋದ ಕಾರಣ ಅವರ ತಾಯಿ ಬಂದು ಅವರ ಮಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡ್ತಾರೆ. ಚಿಕಿತ್ಸೆಯನ್ನು ನೀಡಿ ಅದ್ರದ್ದು ವೆಚ್ಚನೂ ಅವ್ರ ತಾಯಿನೇ ಕೂಡ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ಈ ದಿನ ಬೆಳಿಗ್ಗೆ ಅವರ ಮಗಳನ್ನ ಯೋಗಕ್ಷೇಮ ವಿಚಾರಿಸಲಿಕ್ಕೆ ಮತ್ತೆ ಅವರ ಅಳಿಯನ್ಗೆ ಬುದ್ಧಿಮಾತು ಹೇಳಲಿಕ್ಕೆ ಇವ್ರ ತಾಯಿ ಅವ್ರ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಿದ್ದ ಸಂದರ್ಭದಲ್ಲಿ ತಾಯಿಗೆ ಮತ್ತೆ ಅವ್ರ ಅಳಿಯನ್ಗೆ ಮಾತುಕತೆ ನಡೆಯುತ್ತೆ. ಆ ಸಮಯದಲ್ಲಿ ಅಳಿಯ ಹೋಗ್ಬಿಟ್ಟು ಅವರ ತಂದೆ ತಾಯಿನಿ ಕೂಡ ಕರ್ಕೊಂಬರ್ದಾಗ ಎಲ್ಲರ ನಡುವೆನೂ ಮಾತಿನ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಮತ್ತೆ ಆರ್ಗ್ಯುಮೆಂಟ್ ನಡೆಯೋ ಸಂದರ್ಭದಲ್ಲಿ ಈ ಅಳಿಯ ಇದ್ದವನು ಡಿಸೀಸ್ಡಿಗೆ ಅಲ್ಲೇ ಇದ್ದಿದ್ದ ಮನೆಯಲ್ಲಿ ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟ್ ಇಂದ ಅವರಿಗೆ ಒಂದು ಸ್ಟ್ಯಾಬ್ ಇಂಜುರಿ ಮಾಡ್ತಾರೆ. ಸ್ಟ್ಯಾಬ್ ಇಂಜುರಿ ಮಾಡಿದ ನಂತರ ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲೀಡಿಂಗ್ ಆದ್ಮೇಲೆ ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋದಾಗ ಅವರು ಮೃತಪಟ್ಟಿರ್ತಾರೆ. ಈ ಬಗ್ಗೆ ಡಾಕ್ಟರ್ಸ್ ಸ್ಪಷ್ಟನೆನ ನೀಡಿದ ಮೇಲೆ ನಾವು ಸ್ಟೇಟ್ಮೆಂಟ್ನ ತಗೊಂಡು ಪ್ರಕರಣ ಕೂಡ ದಾಖಲು ಮಾಡಿಕೊಂಡು 3 ಜನ ಆರೋಪಿತರನ್ನ ನಾವು ದಸ್ತಗಿರಿ ಕೊಟ್ಟಿರ್ತೀವಿ. ಇಲ್ಲೇ ಜಗಳ ಆತು. ನಾನ್ ನೋಡಾಕ್ ಹೋಗಿದ್ದೀನಿ. ಅಲ್ಲಿ ಅವ್ರ ಹುಡುಗ ಐತಲ್ಲ, ಅವ್ರ ಹುಡುಗ ಮತ್ತ ಅವ್ರ ಎಂತಿ ಮತ್ತ ಗಂಡದ ಜಗಳ ಆತ್ರಿ. ನಾನ್ ನೋಡಾಕ್ ಹೋಗಿದ್ರಿ. ಅವ್ರ ಮಮ್ಮಿ ಹುಡುಗಿದ್ ಮಮ್ಮಿ ಬಂದ್ ಕ್ಯಾಸ ಅವ್ರ ಹುಡುಗ್ಯಾಗನ ಹೊಡಿದಿ ಅವನ ನಾ ಹುಡುಗ್ಯಾಗ ಹೋಗ್ ಅಂದಿನಿ. ಅವ್ ಹೋಗಿದಾರ್ರಿ. ಮತ್ತ ಅವ್ ಹುಡುಗ ಅವ್ರ ಅಪ್ಪ ಅಮ್ಮಗೆ ಕರ್ಕೊಂಡ್ ಬಂದಾರ್ರಿ. ಮತ್ತ ಜಗಳ ಆತರಿ ಅವಂದ. ಮತ್ತ ಜಗಳ ಆತ್ರಿ. ಮತ್ತ ಅವ್ ಹುಡುಗ ಏನ್ ಮಾಡಿ ನಮ್ಗೆ ಏನ್ ಗೊತ್ತಿಲ್ರಿ. ಅವ ಕೆಳಗ್ ಬಿತ್ತರಿ. ಅವ್ರ ಹುಡುಗಿದ ಅಮ್ಮ ಕೆಳಗ್ ಬಿತ್ತರಿ. ಮತ್ತ ನಾನ್ ನೋಡಿದ್ರಿ ಅದ ಬ್ಲೀಡಿಂಗ್ ಆತ್ರಿ ಅವಂದ. ಆತ್ರಿ. ನಾ ಆಂಬ್ಯುಲೆನ್ಸ್ಗೆ ಕರ್ಕೊಂಡ್ ಅವಂಗೆ ಕಳಿಸಿದ್ರಿ. ಅವಂಗೆ 2 ತಿಂಗಳ ಆತ್ರಿ. ಲವ್ ಮ್ಯಾರೇಜ್ ಐತ್ರಿ ಅವ್ರದ್ದು. ಅವ್ ಗಂಡ ಹೆಂಡತಿ ಚಲೋ ಐತ್ರಿ. ಅವ್ ಗಂಡ ಹೇಳ್ತಾರ, ನೀನ್ ಯಾಕ್ ಬರ್ತಾರ ಇಲ್ಲಿ, ಅವಂಗೆ ಬರ್ಬೇಡ ಅನ್ನ ಅವ್ ಕೆಲ್ಸ ಜಗಳ ರೀ ಅವ್ರದ್ದು. ಹೌದು, ವಿರೋಧ್ರಿ. ಚಲೋ ಆತ್ರಿ. ಚಲೋ ಇರ್ತೈತ್ರಿ. ಚಲೋ ಇರ್ತೈತ್ರಿ. ಕಿರ್ಕಿರ 4 ದಿನ ಆತ್ರಿ. ಜಗಳಾನು ಆಗತೈತ್ರಿ. ಇಲ್ರಿ. ಇಲ್ರಿ. ಲವ್ ಮ್ಯಾರೇಜ್ ಐತ್ರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ.